ಯಕ್ಷಗಾನ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಯಕ್ಷಗಾನವು ಮನೆಮಾತಾಗಿದೆ. ಯಕ್ಷಗಾನದ ಪಾತ್ರಧಾರಿಗಳು: ಸಾಲ್ವ 1 ಡಾಕ್ಟರ್ ಚೈತನ್ಯ, ಸಾಲ್ವ 2 ಡಾಕ್ಟರ್ ಶ್ರೀಪ್ರದ, ಭೀಷ್ಮ ಆಯುಷ್ಯಾಜಿ, ಪರಶುರಾಮ ಡಾಕ್ಟರ್ ರವಿಶಂಕರ್ ಶೆಣೈ, ಪ್ರತಾಪಸೇನ ಡಾಕ್ಟರ್ ಅದಿತಿ, ಬಾಲಗೋಪಾಲ ಜ್ಯೋತಿಕಾ ಮತ್ತು ನಿಧಿಪ್ರಿಯ, ಅಂಬಿಕೆ ಛಾಯಾ, ಅಂಬಾಲಿಕೆ ಡಾಕ್ಟರ್ ಮೇಘನಾ, ಅಂಬೆ ಡಾಕ್ಟರ್ ರೋಷನ್, ಬ್ರಾಹ್ಮಣ ಶ್ರೀನಿಧಿ, ಮಂತ್ರಿ ಡಾಕ್ಟರ್ ವಿಶ್ವೇಶ್. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಯಕ್ಷಗಾನ ತಂಡ.
ಲಾಲಿಸು ಮಂದ್ರೀನ ಪೇಳುವ ನುಡಿಯ ಲಾಲಿಸು ಮಂದ್ರೀನ ಪೇಳುವ ನುಡಿಯ ಲಾಲಿಸು ಮಂದ್ರೀನ ಹೇಳುವ ನುಡಿಯ ಮಾತುಗಳಲ್ಲ ಒಂದಿಗ ವ್ಯಥೆಯ ಜಾಲ ಮಾತುಗಳಲ್ಲ ಒಂದಿಗ ವ್ಯಥೆಯ ತರಳೆಯಂಬಿಕೆ ಅಂಬೆ ಅಂಬಾಲಿಕೆಯರು ಪರಿಣಯ ಕಾಲ ಬಂದೊದಗಿ ಶೋಭಿಪರು ತರಳೆ ಅಂಬಿಕೆ ಅಂಬೆ ಅಂಬಾಲಿಕೆಯರು ಪರಿಣಯ ಕಾಲ ಬಂದೊದಗಿ ಶೋಭಿಪರು ಬಂದಿಗ ವ್ಯಥೆಯ ಮಂತ್ರಿಗಳೇ, ಮಹಾಪ್ರಭು, ಪುಣ್ಯಕ್ಷೇತ್ರವಾದ ಈ ಕಾಶಿಯನ್ನು ತಮ್ಮೆಲ್ಲರ ಸಲಹೆ ಸಹಕಾರದಿಂದ ಸುಸೂತ್ರವಾಗಿ ಆಡಳಿತ ನಡೆಸುತ್ತಿದ್ದೇನೆ. ಹೌದು, ರಾಜಕೀಯವಾಗಿಯೂ ಸುಸ್ಥಿರವಾಗಿದೆ, ಹಾಗೆ ಸಾಂಸಾರಿಕವಾಗಿಯೂ ಸಂತೃಪ್ತಿಯ ಜೀವನವನ್ನು ನಡೆಸುತ್ತಿದ್ದೇನೆ. ಸ್ವಾಮಿ, ಇಂತಿರುವಾಗ ಪ್ರಾಯಪ್ರಬುದ್ಧರಾದ ನನ್ನ 3 ಹೆಣ್ಣು ಮಕ್ಕಳ ಕುರಿತು ಯೋಚಿಸಿದೆ ನಾನು. ದೂರದಲ್ಲಿ ಯಾರು ನನ್ನ ಹೆಣ್ಣು ಮಕ್ಕಳನ್ನು ಗೆಲ್ಲುತ್ತಾನೋ ಅವನಿಗೆ ನೀಡಬೇಕೆಂದು ನಿಶ್ಚಯಿಸಿರುತ್ತೇನೆ. ಹೌದೇ? ಬರುವ ಪಂಚಮಿಯಂದು ದಿನವನ್ನು ನಿಶ್ಚಯಿಸಿ ಹಸ್ತಿನಾವತಿಯನ್ನೊಂದೊಳಿದು ಎಲ್ಲರಿಗೂ ಓಲೆಯನ್ನು ಕಳುಹಿಸಬೇಕಿದೆ. ಬರುವವರಿಗೆ ಬಿಡಾರದ ವ್ಯವಸ್ಥೆ ಮಾಡಿ ಪುರವನ್ನು ಶೃಂಗರಿಸಿ. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಹಾದೇವ.
ಆದರೂ ಅವನ ಸೊಕ್ಕೆ ಎಲ್ಲಾ ದಿಕ್ಪಾಲಕರಿಗೆ ಓಲೆ ಕಳುಹಿಸಿ ಸೌಪದೇಶದ ದೊರೆಯಾದ ಈ ಸಾಲ್ವನನ್ನು ಧಿಕ್ಕರಿಸಿದ್ದಾನೆ. ಅವನನ್ನು ಸುಮ್ಮನೆ ಬಿಡಬಾರದು. ನಿಬ್ಬಣವನ್ನು ಕೂಡಿಕೊಂಡು ಈಗಲೇ ಹೊರಡುತ್ತೇನೆ. ಧರಣಿಪತಿ ಕೇಳೀತ ಧರಣಿಪತಿ ಕೇಳಿತ ಕಾಶೀಪುರದಿ ನೃಪಸುತೆ ಅಂಬೆಯೊಂದಿದ ಕಾಶೀಪುರದಿ ನೃಪಸುತೆ ಅಂಬೆ ಒಂದಿನ ಪರಿಣಿಡಿದು ಬಳಸಿರುವ ಸಖಿಯರ ನೋಡಿ
ಒರಿಸೆ ಬಂದಿರ್ಬೆನಗೆ ವಧು ದರ್ಶನವು ಮಂಗಲವೆನುತ ವಧು ದರ್ಶನವು ಮಂಗಲವೆನುತ ಮಾತನಾಡಿಸುವೆನೀಗೆಯ ಮಧುರ ವಚನದಲ್ಲಿ ಮಾತನಾಡಿಸುವೆನೀಗೆಯ ಮಧುರ ವಚನದಲ್ಲಿ ಆ ಪರಮ ಸುಂದರಿ ಬೇಣಿಯಾರೆ ಪರಮ ಸುಂದರಿ ಬೇಣಿಯಾರೆ ಪರಮ ಸುಂದರಿ ಯಾರೇ ನಿನ್ನನು ಪತ್ತ ದೊರೆಯಾರು ಹೇಳು ಬೇಳೆ ನಿನ್ನನು ಪೆತ್ತ ದೊರೆಯಾರು ಬೇಳು ಬೇಳೆ ಒರಿಸೀಗ ಸೌಭಾದೇಶದ ತೊರೆಯಾದಮ್ಮ ಒರಿಸೀಗ ಸೌಭಾದೇಶದ ತೊರೆಯಾದಮ್ಮ ಕರೆವರು ಸಾಲ್ವನೆಂದು ಇನ್ನ ಕರೆವರು ಸಾಲ್ವನೆಂದು ಸುಂದರಿ ಬೇಣಿನ್ಯಾರೆ ನಿನ್ನನು ಬೆತ್ತ ದೊರೆಯಾರು ಬೇಳು ಬೇಳೆ ನಿನ್ನನು ಬೆತ್ತ ದೊರೆಯಾರು ಬೇಳು ಬೇಳೆ ಪರಮ ಸುಂದರಿ, ಅಪರಿಚಿತ. ನಿನ್ನನ್ನು ಕಂಡರೆ ರಾಜಕುಮಾರಿಯಂತೆ ಕಾಣುತ್ತಿರುವೆ. ಹೇಳು, ನೀನ್ ಯಾರು? ನಿನ್ನನ್ನು ಪೆತ್ತ ಆ ಪಿತನ್ಯಾರು? ಹೇಳು ತರುಣಿ, ಅಪರಿಚಿತ. ಹೇಳು ತರುಣಿ. ಧರಣಿ ಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಧರಣಿ ಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಧನುಜೇಂದ್ರನ ಕಾಣುತ್ತ ಸ್ಮರಗತಿಯಳು ಬಳಲಿ ಸ್ಮರಗತಿಯಳು ಬಳಲಿ ಶಿರವಾ ತಗ್ಗಿಸಿ ಶಿರವಾ ತಗ್ಗಿಸಿ ಕಾಶಿಪತಿಯ ಕುವರಿ ಎಮ್ಮ ಕರವರು ಅಂಬೆ ಎಂದು ಕಾಶಿಪತಿಯ ಕುವರಿಯನ್ನ ಕರವರು ಅಂಬೆ ಎಂದು ಅಪರಿಚಿತ. ಹೇಳು ಸುಂದರಿ. ನಾವು ನಿಂತಿರುವಂತಹ ಸ್ಥಳ ಇದು ಕಾಶಿ ದೇಶ. ಓಹೋ, ಇಲ್ಲಿಯ ಅರಸು ಪ್ರತಾಪಸೇನ. ಪ್ರತಾಪಸೇನ. ಏನಾಯ್ತು ಸ್ವಾಮಿ? ಏನಿಲ್ಲ, ಏನಿಲ್ಲ.
ಅವನ ಹಿರಿಯ ಮಗಳು ನಾನು ಅಂಬೆ ಎಂಬುದಾಗಿ. ಬಹಳ ಸುಂದರವಾಗಿದೆ. ಅಪರಿಚಿತ, ಹೇಳು. ನಾನೂ ನಿನ್ನಲ್ಲಿ ಮನಸೋತಿದ್ದೇನೆ. ನೀನು ಯಾರೆಂಬುದು ಅರ್ಹಬಹುದೇ? ಅಂಬೆ, ನಾನು ಸಾಮಾನ್ಯದವನಲ್ಲ. ಸೌಭ ದೇಶದ ದೊರೆ ಸಾಲ್ವನಾಮಕನು. ಓಹೋ. ಅಪ್ರತಿಮ ಪರಾಕ್ರಮಿಯಾಗಿದ್ದೇನೆ. ಓಹೋ. ನಾನು ನಿನಗೆ ಮನಸೋತಿದ್ದೇನೆ. ಗಾಂಧರ್ವ ವಿವಾಹವಾಗುವ ಬಾತರು. ಸಾಲ್ವೇಶ, ಹೇಳು ಸುಂದರಿ. ನೀನು ಯೋಚಿಸಿದ ಹೊತ್ತು ಕಳೆದು ಹೋಗಿ ಆಗಿದೆ. ಯಾಕೆ? ಯಾಕೆಂದರೆ ನಾಳೆ ಕಾಶಿ ದೇಶದಲ್ಲಿ ಸ್ವಯಂವರ ಏರ್ಪಟ್ಟಿದೆ. ಓಹೋ. ಆ ದುರದಲ್ಲಿ, ಆ ಪಣದಲ್ಲಿ ಯಾರು ನಮ್ಮನ್ನು ಗೆಲ್ಲುತ್ತಾರೋ ಅವರಿಗೆ ನಾವು ಮೂವರು ಎಂಬುದಾಗಿ ನಮ್ಮ ಪಿತಾಶ್ರೀ ಪಣವನ್ನು ನಿಶ್ಚಯಿಸಿದ್ದಾರೆ. ಓ ತರುಣಿ, ತಾರಣೇಶ್ವರ ಬಂದರು ಹೊಳೆದೋದು. ತಾರಣೇಶ್ವರ ಬಂದರು ಹೊಳೆದೋದು. ಮನವಿಗ ಸೂರೆಯಾಗಿದ್ದಾರೆ ನೋಡು, ಸೂರೆಯಾಗಿದ್ದಾರೆ ನೋಡು. ನಾನು ಸ್ವಯಂವರ ಗೊಪ್ಪದನ್ನು ಕೂಡಿ ಸೇರಿದು ಸುಂದರಿ. ಅಂಬೆ, ಸಾಲ್ವೇಶ, ಆ ಚಿಂತೆ ಬಿಟ್ಟು ಬಿಡು. ಹಾ. ಸುರ ನರ ಉರಗರಲ್ಲಿ ಯಾರೇ ಬರಲಿ, ಹಾ. ಎಲ್ಲರನ್ನು ಹಿಮ್ಮೆಟ್ಟಿಸಿ ದುರದಲ್ಲಿ ನಿನ್ನನ್ನು ಒಲಿಸುತ್ತೇನೆ. ಹಾ. ನೀನು ನನ್ನವಳಾದರೆ ಸಾಕು. ಸಾಲ್ವೇಶ, ನಾನು ನಿನ್ನಲ್ಲಿ ಅನುರಕ್ತಳಾಗಿದ್ದೇನೆ. ನಾಳೆಯ ದಿನ ನಮ್ಮ ಸಹೋದರಿಯರು ಯಾರನ್ನೇ ಮದುವೆಯಾಗಲಿ ನಾನು ಮಾತ್ರ ನಿನ್ನನ್ನೇ ವರಿಸ್ತೇನೆ ಸಾಲ್ವಾ. ಬರಿಯ ಮಾತಿನ ಭರವಸೆಯಲ್ಲ, ತಟ್ಟಿ ವಚನವನ್ನು ಬಹಳ ಸಂತೋಷವಾಯಿತು. ಸುಂದರವಾದ ನಾಳೆಗಾಗಿ ಕಾಯುತ್ತೇನೆ. ಪರಮದೈನ್ಯಾದೋಳು ಎದಿರುಗೊಳ್ಳುತ್ತ ತೊರೆದು ತಂದಾಸನವ ಇತ್ತು. ಉಪಚಾರಿಸಿ ಕೇಳಿದನು ಕುಶಲವೇ ಎನ್ನರು ಒರೆದನಾಗ. ಎಲ್ಲರಿಗೂ ಕಾಶಿ ದೇಶಕ್ಕೆ ಸುಸ್ವಾಗತ. ಓ ಸಾಲ್ವಭೂಪತಿಗಳು, ನಿಮಗೂ ಕೂಡ. ನೀವು ಕುಶಲವೇ? ಪ್ರತಾಪಸೇನ, ಏನಿದು ಸಡಗರ? ಪುರ ಶೃಂಗಾರಗೊಂಡಿದೆ. ನೂರಾರು ಅರಸು ಮಕ್ಕಳು ಇಲ್ಲಿ ಸೇರಿದ್ದಾರೆ. ಏಕೆ ನಿಮಗೆ ತಿಳಿದಿಲ್ಲವೇ? ನನ್ನ ಮಕ್ಕಳ ಸ್ವಯಂವರ. ಅದಕ್ಕಾಗಿ ಇವರೆಲ್ಲ ಬಂದಿದ್ದಾರೆ. ಇವರಿಗೆಲ್ಲ ಓಲೆ ಕಳುಹಿಸಿದೆಯೋ? ಹೌದು ಸ್ವಾಮಿ. ಮತ್ತೆ ನನಗೆ ಏಕೆ ಕಳುಹಿಸಲಿಲ್ಲ? ನಿಮಗೆ ತಲುಪಲಿಲ್ಲವೇ? ನಾನು ಕಳುಹಿಸಿದ್ದೇನೆ. ತಡವಾಗಿ ತಲುಪಿರಬಹುದು. ಅಂತೂ ಬಂದಿರಲ್ಲ, ಸಂತೋಷವಾಯಿತು. ವಿಕ್ರಮವೇ ಪಣ ಎಂಬುದು ನಿನ್ನ ನಿಶ್ಚಯವು. ಹಾಗೇ ಆಗಲಿ. ಕರೆಯಿಸು ನಿನ್ನ ಮಕ್ಕಳನ್ನು. ಪಣ ಪ್ರಾರಂಭವಾಗಲಿ. ಯಾರಲ್ಲಿ? ಮಕ್ಕಳನ್ನು ಶೃಂಗರಿಸಿ ಸಭೆಗೆ ಕರೆತನ್ನಿ. ಶೃಂಗರಿಸಿದರ ಬಲೆಯರು ಮಂಗಳಾಂಗಿಯ ಚಂದದಿ ನಲಿದು. ಮಂಗಳಾಂಗಿಯ ಚಂದದಿ ನಲಿದು. ಅಪ್ಪ, ನಿಮಗೆ ನಮಸ್ಕರಿಸುತ್ತಿದ್ದೇವೆ. ಎದ್ದೇಳಿ ಮಕ್ಕಳೇ, ಶುಭವಾಗಲಿ. ದೇಶಾಧಿಪಾಲಕರೇ, ತೋರಿ ನಿಮ್ಮ ಪರಾಕ್ರಮ. ಅಂದವೆಂದೋ
ಆ? ಇರುವ ತರುಣಿಯರು 3 ಸೇರಿರುವ ರಾಜಕುಮಾರರು 100 ತರುಣಿಯರೇ ಯಾರಿರಿ? ಯಾರರಿ ಎನ್ನಯ ರಥವ ನೀವು ಯಾರರ ಎನ್ನಯ ರಥವನ್ನು ತೊರೆಯಲಿ ತಾರಿಣಿ ಪಾಲಗರ ತಾರಿಣಿ ಪಾಲಗರ ಸುರತ್ವ ತರುಣಿಯರೇ, ನಾನಾಡುವ ಮಾತನ್ನು ಕೇಳಿ. ಈ ದಿಕ್ಪಾಲಕರ ಶಕ್ತಿಯೆಷ್ಟೆಂಬುದು ನಾನು ತೋರುತ್ತೇನೆ. ಕ್ಷಣ ಮಾತ್ರದಲ್ಲಿ ಈ ಗಂಗಾ ಪುತ್ರನಾದ ಗಾಂಗೆಯನಾಡುವ ಮಾತಿನಲ್ಲಿ ನಿಮಗೆ ಭರವಸೆ ಇದ್ದರೆ ಏರಿ ನಮ್ಮಯ ರಥವನ್ನು. ಅರಸ ಮಕ್ಕಳೇ, ಹಸ್ತಿನಾವತಿ ಆವಿರ್ಭಾಗಕ್ಕೆ ಬಂದ ಈ ಶಂತನು ಪುತ್ರವಾದ ಭೀಷ್ಮನಾಡುವ ಮಾತನ್ನು ಸರಿಯಾಗಿ ಕೇಳಿ. 3 ತರುಣಿಯರನ್ನು ಹಸ್ತಿನಾವತಿಗೆ ಕೊಂಡೊಯ್ಯುತ್ತೇನೆ. ತಡೆಯುವವರು ಮುಂದೆ ಬನ್ನಿ. ಭೀಷ್ಮಾಚಾರ್ಯರೇ, ನಿಮ್ಮ ಪರಾಕ್ರಮದ ಮುಂದೆ ನಮ್ಮ ಪರಾಕ್ರಮವು ಏನೇನೂ ಇಲ್ಲ. ರಾಜಕುಮಾರರೇ, ನೀವು ನಿಮ್ಮ ಕ್ಷತ್ರಿಯ ಕುಲಕ್ಕೆ ಧಿಕ್ಕಾರವಿರಲಿ. ಭೀಷ್ಮರನ್ನು ಸೋಲಿಸಿ ತರುಣಿಯರನ್ನು ನಾನು ಕೊಂಡೊಯ್ಯುತ್ತೇನೆ. ಬಾ ಮುಂದೆ. ಆರ ಏಸಲ್ಲ, ಈ ಭೀಷ್ಮನ ಎದುರು ನಿಂತು ಮಾತನಾಡಲು 8 ಇರಬೇಕು, ನೆನಪಿರಲಿ. ಬಾರ ಇದ್ದಕ್ಕೆ. ಅಲ್ವಾ, ಈಗ ಎಲ್ಲಿ ಹೋಯ್ತು ನಿನ್ನ ಪರಾಕ್ರಮ? ಪ್ರತಾಪಸೇನ, ನಾವಿನ್ನು ಬರುತ್ತೇವೆ. ಶಿರವ ತಗ್ಗಿಸಿಕೊಂಡು ಕಳ್ಳನಂದರಂಗದಿ ಶಿರವ ತಗ್ಗಿಸಿಕೊಂಡು ಕಳ್ಳನಂದರಂಗದಿ ಪರಮ ಕ್ರೋಧವದಾಡುತ್ತಾಗ ಆಚಾರ್ಯರೇ, ಈ ಪಣವನ್ನು ನೀವು ಗೆದ್ದಿರುವಿರಿ. ಆ, ಮುದ್ದಾಗಿ ಸಾಕಿದ ನನ್ನ 3 ಹೆಣ್ಣು ಮಕ್ಕಳನ್ನು ನಿಮ್ಮ ಕೈಯಲ್ಲಿರಿಸುತ್ತಿದ್ದೇನೆ. ಅವರ ಕೈ ಹಿಡಿದು ಉತ್ತರಿಸಬೇಕು. ಪ್ರತಾಪಸೇನ, ನೀನು ಹೇಳಿದಂತೆಯೇ ಆಗಲಿ. ಮದುವೆಯ ದಿನವನ್ನು ನಿಶ್ಚಯಿಸಿ ನಿನಗೆ ಕರೆಯನ್ನು ಕಳುಹಿಸುತ್ತೇನೆ. ಬಂದು ಹರಸು. ಆಗಲಿ ಸ್ವಾಮಿ. ಅಪ್ಪ, ನಾವಿನ್ನು ಹೋಗಿ ಬರ್ತೇವಪ್ಪ. ಮಕ್ಕಳೇ, ಮುಂದೆ ಹಸ್ತಿನಾವತಿಗೆ ರಾಣಿಯಾಗುವವರು ನೀವು. ನಿಮ್ಮ ಜವಾಬ್ದಾರಿ ದೊಡ್ಡದಿದೆ. ಹುಟ್ಟಿದ ಮನೆಗೂ ಸೇರಿದ ಮನೆಗೂ ಕೀರ್ತಿಯನ್ನು ತನ್ನಿ. ನಿಮಗೆ ಮಂಗಳವಾಗಲಿ. ಹೊರಡೋಣವೇ? ಕಾಶಿಪುರದಿಂದ ಹಸ್ತಿನಾವತಿಗೆ ಬಂದು ತಲುಪಿದ್ದಾಯಿತು. 3 ತರುಣಿಯರನ್ನು ತಾಯಿ ಸತ್ಯವತಿಗೆ ಒಪ್ಪಿಸಿದಂತೂ ಆಯಿತು. ವಿವಾಹಕ್ಕೆ ಪುರಶೃಂಗಾರವಾಗುತ್ತಿದೆ. ಆದರೆ ನನ್ನ ಅಭಿಪ್ರಾಯವನ್ನು ತಿಳಿಸಬೇಕಲ್ಲವೇ? ಓ ಕಾಶೀಶ ಕುವರಿಯರೇ, ಶುಭವಾಗಲಿ. ಓ ಸರಸಿಜಾಂಬಕಿಯರೇ, ಸರಸಿ ಜಾಂಬಗಿಯರೆ ಕೇಳಿ ಸರಸಿ ಜಾಂಬಗಿಯರೆ ಸರಸಿ ಜಾಂಬಗಿಯರೆ ಕೇಳಿ ಸರಸಿ ಜಾಂಬಗಿಯರೆ ಸರಸಿ ಜಾಂಬಗಿಯರೆ ಕೇಳಿ ಶಶಿ ಪರಂಪರೆಯೊಳು ರಾಜ್ಯವಾಳಿ ಶಶಿ ಪರಂಪರೆಯೊಳು ಶಶಿ ಪರಂಪರೆಯೊಳು ರಾಜ್ಯವಾಳಿ
ವಿಸ್ತಾರ ಹೀಗೆಮ್ಮ ತೊರೆಗಾಳಿಯೇರಿದ ಸಿಂಹ ವಿಸ್ತಾರ ಹೀಗೆಮ್ಮ ಕಿರಿಯ ವಿಚಿತ್ರ ವೀರ್ಯಗನೇರಿ ಆಳುವ ಕಿರಿಯ ವಿಚಿತ್ರ ವೀರ್ಯಗ ಏರಿಯಾಳುವ ತೊರೆಗಾಳಿ ಅರಿದ ಸಿಂಹ ವಿಸ್ತಾರ ವೀರ್ಯಮ್ಮ ಕಿರಿಯ ವಿಚಿತ್ರ ವೀರ್ಯಗನೇರಿ ಆಳುವ ಸರಸಿ ಜಾಂಬಗಿಯರೆ ಕೇಳಿ ಶಶಿ ಪರಂಪರೆಯೊಳು ರಾಜ್ಯವಾಳಿ ಶಶಿ ಪರಂಪರೆಯೊಳು ರಾಜ್ಯವಾಳಿ ತರುಣಿಯರೇ, ಪರಾಕ್ರಮಿಯೂ ಆದ ಚಂದ್ರವಂಶದ ಚಕ್ರವರ್ತಿಯೂ ಆದ ತಮ್ಮನಾದ ವಿಚಿತ್ರ ವೀರನಿಗೆ ನಿಮಗೆ ಮದುವೆ ಮಾಡಲು ನಿಶ್ಚಯಿಸಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆಚಾರ್ಯರೇ, ನಾವಿಬ್ಬರು ಒಪ್ಪಿಕೊಂಡಿದ್ದೇವೆ. ಸಂತೋಷವಾಯಿತು. ಹೀಗೆ ಹೋಗಿ. ಅಂಬೆ, ಹಿರಿಯವಳಾದ ನೀನು ಮೊದಲೇ ತಿಳಿಸಬೇಕಿತ್ತು. ನಿನ್ನ ತಂಗಿಯಂದರು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಆಗಲೇ ಅಂತಃಪುರವನ್ನು ಸೇರಿಯಾಯಿತು. ಏನು ಕಾರಣವಾದರೂ ಹೇಳು. ಆಚಾರ್ಯರೇ, ಪಣದಲ್ಲಿ ಗೆದ್ದು ತಂದ ನೀವೇ ನಮ್ಮನ್ನು ಒರಿಸಬೇಕಿತ್ತು. ಹೌದು. ಆದರೆ ನೀವು ನಿಮ್ಮ ತಮ್ಮ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿ ಕೊಡ್ತಾ ಇದ್ದೀರಿ. ಹೌದು. ಆಚಾರ್ಯರೇ, ಇದು ನ್ಯಾಯವೇ ಪರಂಪರೆಯೋ ಎಂಬುದು ಅರ್ಹಬಹುದೇ ನಾನು? ಅಂಬೆ, ನೀನು ಹೇಳಿದ್ದು ಸರಿಯಾಗಿಯೇ ಇದೆ. ಆದರೆ ತಂದೆಯಾದ ಶಂತನುಗೆ ಮದುವೆ ಮಾಡಲು ಸುಗ ನಾನು ಮಾಡಿದ ಶಪಥವೇನೆಂದರೆ ನಾನು ಆಜನ್ಮ ಬ್ರಹ್ಮಚಾರಿ ಆಗಿರುತ್ತೇನೆಂದು. ಹಾಗಾಗಿ ನಾನಂತೂ ನಿಮ್ಮನ್ನು ವರಿಸಲು ಸಾಧ್ಯವಿಲ್ಲ. ಹಾಗಾಗಿ ತಮ್ಮನಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತಿದ್ದೇನೆ. ಆಚಾರ್ಯರೇ, ಅದು ಮಾತ್ರ ಸಾಧ್ಯವಿಲ್ಲವಲ್ಲ. ಅದು ಯಾಕೆ? ಆಚಾರ್ಯರೇ, ನಿಮ್ಮ ಜೀವನದಲ್ಲಿ ಹೇಗೆ ಒಂದು ಘಟನೆ ಸಂಭವಿಸಿದೆಯೋ ಹಾಗೆ ನನ್ನ ಜೀವನದಲ್ಲೂ ಒಂದು ಘಟನೆ ಸಂಭವಿಸಿದೆ. ಏನದು? ಆಚಾರ್ಯರೇ, ಕಾಶಿ ಕ್ಷೇತ್ರದ ಸ್ವಯಂವರದ ಹಿಂದಿನ ದಿವಸ ಕಾಶಿ ಕ್ಷೇತ್ರದ ಪುರವನದಲ್ಲಿ ಸೌಭದೇಶದ ಒಡೆಯ ಸಾಲ್ವ ಭೂಪಕನನ್ನು ನೋಡಿದವಳು ನಾನು. ಓಹೋ, ಅವನನ್ನು ನೋಡಿ ಮನಸೋತವಳು ನಾನು. ಒರಿಸುವುದಾಗಿ ವಚನವನ್ನು ನೀಡಿದ್ದೇನೆ. ಓಹೋ ಆಚಾರ್ಯರೇ, ದಯವಿಟ್ಟು ಕಳುಹಿಸುವ ಕೃಪೆ ಮಾಡಿ. ಹಾಗೆಯೇ ಆಗಲಿ. ಆದರೆ ನೀನೊಬ್ಬಳೇ ಹೋಗುವುದು ಸರಿಯಲ್ಲ ಅಂಬೆ. ಹೀಗೆ ಮಾಡಿದರೆ ಸರಿ. ಯಾರಲ್ಲಿ? ಬ್ರಾಹ್ಮಣೋತ್ತಮರನ್ನು ಬರ ಹೇಳಿ. ಅರಿತೋರ್ವ ವೃದ್ಧ ಭೂಸುರನನ್ನು ಕರೆದಂಗ ಧರಣಿ ಪಾತ್ಮಗಳು. ಬ್ರಾಹ್ಮಣೋತ್ತಮರಿಗೆ ನಮೋ ನಮಃ. ಒಳ್ಳೆಯದಾಗಲಿ ಭೀಷ್ಮ, ಒಳ್ಳೆಯದಾಗಲಿ. ಆದರೆ ನನ್ನನ್ನು ಕರೆದ ಕಾರಣ ಏನೆಂದು ತಿಳಿಯಲಿಲ್ಲವಲ್ಲ. ಹೇಳ್ತೇನೆ ಬ್ರಾಹ್ಮಣೋತ್ತಮರೇ. ಇವಳು ಕಾಶೀಶ ಕುವರಿ ಅಂಬೆ. ಇವಳನ್ನು ಸೌಭದೇಶಕ್ಕೆ ಬಿಟ್ಟು ಬರಬೇಕಿತ್ತು. ಹಾಗಾಗಿ ನಿಮ್ಮನ್ನು ಕರೆದದ್ದು. ಬಿಟ್ಟು ಬರುತ್ತೀರಲ್ವೇ? ಆಗಲಿ ಭೀಷ್ಮ. ಆಚಾರ್ಯರೇ, ನಾನಿನ್ನು ಹೋಗಿ ಬರುತ್ತೇನೆ. ಅಂಬೆ, ಹೋಗು, ಮರಳಿ ಬರಬೇಡ. ಬ್ರಾಹ್ಮಣರೇ, ವಂದಿಸುತ್ತಾ ಇದ್ದೇನೆ. ಅಂಬೆ. ಅದು ಎಂಥದದು? ಅಂಬೆ ಅಷ್ಟೇ. ಅಂಬೆ, ಹೊರಡೋಣವೇ? ನಡೆಯಲಾರೇನು ಕೇಳಿ ಮಾನಿನಿ.
ನಡುಗುತ್ತಿದೆ ಕೈಕಾಲ್ಗಳು ನಡುಗುತ್ತಿದೆ ಕೈಕಾಲ್ಗಳು ಕೊಡುಮಗಾಂಧದ ಪ್ರಾಯಗೋಪಿದ ಹುಡುಗಿ ನೀನು ಕೊಡುಮಗಾಂಧದ ಪ್ರಾಯಗೊಪ್ಪಿದ ಹುಡುಗಿ ನೀನು ರಾಮಣ್ರೆ ಏನಾಯ್ತು ನಿಮ್ಗೆ? ಎಂತದದು? ನನ್ನಿಂದ ಸಾಧ್ಯ ಇಲ್ಲ, ಇನ್ನು ನಡೆಯಲಾರೆ. ಯಾಕೆ? ನನಗೆ ನನಗೆ ದಮ್ಮು ಬರ್ತದೆ. ಮುಂಚೆ ಎಲ್ಲ ಕೇಳ್ತಿದ್ರು, ಬ್ರಾಹ್ಮಣರೇ ನಿಮ್ಗೆ ದಮ್ಮು ಉಂಟಾ ಅಂತ. ಆವಾಗಿರ್ಲಿಲ್ಲ, ಆದ್ರೆ ಅದು ಈಗ ಶುರುವಾಗಿದೆ. ಈಗ ಯಾರೂ ಕೇಳೋದಿಲ್ಲ, ಇವರು ಕೂಡ ಕೇಳೋದಿಲ್ಲ. ನನಗೆ ಸಾಧ್ಯ ಇಲ್ಲ, ನನಗೆ ನನಗೆ ಉಚ್ಛ್ವಾಸ ಬರ್ತದೆ, ಉಚ್ಛ್ವಾಸ. ಬೇಗ ತಲುಪಬೇಕಲ್ವೇ? ನನಗೆ ಸಾಧ್ಯ ಇಲ್ಲ. ಅಯ್ಯೋ ಬ್ರಾಹ್ಮಣರೇ, ಬ್ರಾಹ್ಮಣರೇ ಸೌಮದೇಶಕ್ಕೆ ಹೋಗ್ಬೇಕು ಬ್ರಾಹ್ಮಣರೇ. ಹಾಗಾದ್ರೆ ಒಂದು ಕೆಲಸ ಮಾಡು, ಎಂತದು? ನೀನು ನನ್ನ ಕೈ ಹಿಡಿದು ನಿಧಾನಕ್ಕೆ ನಡ್ಕೊಂಡು ಹೋಗ್ತೀನಿ ತರ ನಾ ಬರ್ತೇನೆ. ಓ ಬ್ರಾಹ್ಮಣರೇ, ಎಂತದು? ಕೈ ಹಿಡಿದು ನಾನು ನಿಮ್ಮನ್ನು ಕರ್ಕೊಂಡು ಹೋಗುದಾ? ಸಾಲ್ವನೊಬ್ಬನನ್ನು ಉಳಿದು ಪರಪುರುಷನನ್ನು ಕಣ್ಣೆತ್ತಿಯೂ ನೋಡಿದವಳಲ್ಲ ಈ ಅಂಬೆ. ಏನೆಂದುಕೊಂಡಿದ್ದಿ ಬ್ರಾಹ್ಮಣ? ಶ್ರೀ ಹಾಗಾದ್ರೆ ಹಸ್ತಿನಾವತಿಗೆ ಯಾಕೆ ಬಂದೆ? ಸಾವರಿಂದ ಹೋಗ್ಬೇಕಿತ್ತು. ಅಲ್ಲ, ನಿಂಗೆ ಸುರುಗೆ ಸಾವ ಬಾರಿ ಚಂದ ಕಂಡ, ಆಮೇಲೆ ಭೀಷ್ಮ ಆಗ್ಬೋದು ಅಂತ ಆಯ್ತು. ಆಮೇಲೆ ಭೀಷ್ಮ ಮದುವೆ ಆಗುದಿಲ್ಲ ಅಂತ ಹೇಳುವಾಗ ನಿಂಗೆ ಪುನಃ ಸಾಲ್ವ ಬೇಕಲ್ಲ. ನೀ ಪತಿ ವ್ರತೆ ಅಲ್ಲ, ನಿಂಗೆ ಪತಿ ಕೊಡ್ತೆ ನಿಂಗೆ. ಸ್ವಾಮಿ, ಹಾಗಾದ್ರೆ ಭೀಷ್ಮನ ಬಳಿ ನಿಮ್ಗೆ ಮೊದಲೇ ಹೇಳ್ಬೋದಿತ್ತಲ್ಲ, ಆಗುದಿಲ್ಲವೆಂದು. ಭೀಷ್ಮ ಹೇಳುವಾಗ ಇಲ್ಲ ಹೇಳಲಿಕ್ಕಾಗತ್ತಾ? ಅದಲ್ಲದೆ ಭೀಷ್ಮ ಹೇಳುವಾಗ ಒಪ್ಪಿದ್ದು ಸರಿ, ಇಂತಿಷ್ಟೇ ದಿನದಲ್ಲಿ ಹೋಗಿ ತಲುಪಿಸ್ತೇನೆ ಅಂತ ಹೇಳಿದ್ನ. ನಿಧಾನಕ್ಕೆ ಹೋದ್ರೆ ಆಯ್ತು. ನಂಗೆ ಸಾಧ್ಯ ಇಲ್ಲ, ನಂಗೆ ಬ್ರಾಹ್ಮಣರೇ, ಬ್ರಾಹ್ಮಣರೇ ನಿಮ್ಗೆ ಈಗ ತಲೆ ಬಿಸಿ ಅಂತ ಆಗ್ಬೇಕಲ್ಲ. ಅಯ್ಯೋ, ನನ್ನ ಕುಟುಂಬ ಹೆಂಡತಿ ಮಕ್ಕಳ ಸಮಸ್ಯೆನೆ ನಂಗೆ. ನನ್ನ ಮಕ್ಳಿಗೆ ಮದ್ವೆ ಮಾಡ್ಸಕ್ಕಾಗ್ಲಿಲ್ಲ. ಎಷ್ಟು ಮಕ್ಕಳು ಸ್ವಾಮಿ ನಿಮ್ಗೆ? ಎಷ್ಟು ಮಕ್ಕಳು? ನಂಗೆ 12 ಒರ್ರೆ ಮಕ್ಕಳು. ಅದೆಂತದು ವರೆ? ನನ್ನ ಹೆಂಡತಿ ಮತ್ತೊಮ್ಮೆ ಗರ್ಭಿಣಿ. ಅಯ್ಯೋ ದೇವ, 6 ತಿಂಗಳವಳಿಗೆ. ಓ ದೇವ. ಬ್ರಾಹ್ಮಣರೇ, ಅದರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು? ಎಲ್ಲ ನಿಂದೇ ಜಾತಿಗೆ. ಹೆಣ್ಮಕ್ಳೇ? ಅದ್ ತಕೊಂಡು ನಿಂಗೆ ಅಂತ ಆಗ್ಬೇಕು, ನನ್ನಿಂದ ಸಾಧ್ಯ ಇಲ್ಲ. ನಂಗೆ ಸಾಧ್ಯ, ನಾ ಮಾಡ್ತೇನೆ. ಬ್ರಾಹ್ಮಣರೇ, ಅಯ್ಯೋ ಏನಾಗಿ ಹೋಯಿತು? ಹೀಗೆ ಮಾಡಿದ್ರೆ ಹೇಗೆ? ಬ್ರಾಹ್ಮಣರೇ, ಬ್ರಾಹ್ಮಣರೇ ಎಂತ ಕಿರಿಕಿರಿ ಮಾರೈತೀನೆಂದು ನೀವು ನನ್ನನ್ನು ಸೌವದೇಶಕ್ಕೆ ಬಿಟ್ಟು ಬಂದ್ರಿ ಅಂತ ಆದ್ರೆ, ಆದ್ರೆ ನಾನು ಸೌವದೇಶದ ರಾಣಿ ಆದ್ರೆ ಆದ್ರೆ ನಿಮಗೆ 1 ಲಕ್ಷ ವರಹ ಕೊಡ್ತೇನೆ ಸ್ವಾಮಿ. ಬ್ರಾಹ್ಮಣರೇ, ಓ ಬ್ರಾಹ್ಮಣರೇ, ಏನಂದ್ರೆ ಏನಂದ್ರೆ 1 ಲಕ್ಷ ವರಹ ಕೊಡ್ತೇನೆ. 1 ಲಕ್ಷ ಕೊಡ್ತೀಯಲ್ಲ, ಮತ್ತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಹಾಗಾದ್ರೆ ತಡ ಯಾಕೆ? ಹೊರಡುವ. ನಮ್ಮ ಈ ಲಕ್ಷ ಇನ್ನು ಸಾಲ.
ಸಾಲ್ವೇಶ, ಯಾವ ಕ್ಷಣದಲ್ಲಿ ಉಪವನದಲ್ಲಿ ನಿನ್ನನ್ನು ಕಂಡೆನೋ ಆವತ್ತೇ ನಿನ್ನಲ್ಲಿ ಮನ ನೀಡಿ ಬಿಟ್ಟಿದ್ದೇನೆ. ಸಾಲ್ವಾ, ಹಾಗೆನ್ನಬೇಡ, ನನ್ನನ್ನು ಒರಿಸು ಸಾಲ್ವಾ. ನಿನ್ನನ್ನು ಯಾವತ್ತು ಆ ಭೀಷ್ಮ ಗೆದ್ದನೋ ನೀನು ಅವನ ಸತ್ತು ಮರಳಿಯಾಗಿ ಬಂದಿರುವೆ. ನಡೆ ಇಲ್ಲಿಂದ. ಸಾಲ್ವೇಶ, ಹಾಗೆ ಹೇಳ್ಬೇಡ ಸಾಲ್ವೇಶ. ಅವತ್ತು ನನ್ನ ಪರಿಸ್ಥಿತಿ ಅನಿವಾರ್ಯವಾಗಿತ್ತು. ಈಗ ಭೀಷ್ಮನ ಬಳಿ ಎಲ್ಲವನ್ನು ಅರುಹಿ ತಿಳುಹಿ ಅವನ ಬಳಿ ಅಪ್ಪಣೆಯನ್ನು ಪಡೆದೇ ಇಲ್ಲಿಗೆ ಬಂದಿದ್ದೇನೆ. ಸಾಲ್ವೇಶ, ದಯವಿಟ್ಟು ನನ್ನನ್ನು ಅನುಮಾನಿಸಬೇಡ ಸಾಲ್ವೇಶ. ಸಾಲ್ವೇಶ, ಹೇಳ್ತೇನೆ ಮನೆ ಅವಸರ ಬೇಡ. ಓ ಸಾಲ್ವೇಶ, ಇವಳನ್ನು ಭೀಷ್ಮನೇ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಅಂದ ಹಾಗೆ ನಂಗೊಂದು ಸ್ವಲ್ಪ ಜಾತಕ ನೋಡ್ಲಿಕ್ಕೆ ಬರ್ತದೆ. ಅಲ್ಲಿ ಕುಳಿತು ನಾನೇನು ಸಮಯ ವ್ಯರ್ಥ ಮಾಡಿದೆ ಅಂತ ತಿಳ್ಕೊಂಡ್ಯಾ? ಖಂಡಿತ ಅಲ್ಲ. ಅದೇ ಕುಳಿತು ಲೆಕ್ಕ ಹಾಕ್ತಾ ಇದ್ದೆ. ನಿಮ್ಮ ಮುಖಕ್ಕೆ 7 ಮುಖಕ್ಕೆ, ನಿಮ್ಮ ರಾಶಿಗೆ 7 ರಾಶಿಗೆ, ನಿಮ್ಮ ನಕ್ಷತ್ರಕ್ಕೆ 7 ನಕ್ಷತ್ರಕ್ಕೆ ಒಳ್ಳೆ ಕೂಡಿ ಬರ್ತದೆ. ಹಾಗಾಗಿ ಓ ಸಾಲ್ವೇಶ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ, ಅಂಬೆಯನ್ನು ಒರಿಸು. ಬ್ರಾಹ್ಮಣರೇ, ನೀವು ಎಷ್ಟು ಹೇಳಿದರೂ ಅಷ್ಟೇ ನನ್ನ ಮನಸ್ಸನ್ನು ಬದಲಾಯಿಸುವುದಿಲ್ಲ. ಯಾಕೆ ಗೊತ್ತೇ? ಯಾಕೆ ಯಾಕೆ? ಹಸ್ತಿನಾವತಿಯಲ್ಲಿ ಭೀಷ್ಮನನ್ನು ಬೆರೆತು ಬಂದವಳು ಇವಳು. ಹಾಗೆನ್ನಬೇಡ ಸಾಲ್ವಾ, ಹಾಗೆನ್ನಬೇಡ. ಲೋಕಭಾವನೆ ಆದಂತಹ ಗಂಗೆಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ, ನಾನು ಪರಿಶುದ್ಧಳು ಭೀಷ್ಮ. ಛೀ, ಬಾಯಿ ಮುಚ್ಚು. ಭೀಷ್ಮನನ್ನು ಸೇರಿ ಬಂದ ವ್ಯಭಿಚಾರಿ. ಯಾರು ವ್ಯಭಿಚಾರಿ? ನಿನ್ನ ಜನ್ಮಕ್ಕೆ. ಅವತ್ತು ಕಾಶಿ ದೇಶ ಉಪವನದಲ್ಲಿ ನಮ್ಮ ದೇಹ ಸೌಂದರ್ಯವನ್ನು ನೋಡಿ ಜೊಲ್ಲು ಸುರಿಸಿದ ನೀನು ನನಗೆ ವ್ಯಭಿಚಾರಿ ಎನ್ನುವೆಯ ದ್ರೋಹಿ. ಇನ್ನೊಂದು ಕ್ಷಣ ಇಲ್ಲಿದ್ದರೆ ಕುತ್ತಿಗೆ ಕೈಯಾಗಿ ಹೊರಗಟ್ಟಬೇಕಾಗುತ್ತದೆ. ನಡೆ ಇಲ್ಲಿಂದ. ಬ್ರಾಹ್ಮಣ್ರೆ, ಏನಾಗಿ ಹೋಯಿತು? ಬನ್ನಿ ಹೋಗುವ. ಇನ್ನು ಎಲ್ಲಿಗೆ ಹೊರಡುದು? ಎಲ್ಲಿಗೆ? ನೀನು ಆಗ ಹೇಳಿದ 1 ಲಕ್ಷ ಇಲ್ಲಿ ನಂಗೆ ಸಿಗ್ಲೇ ಅಲ್ಲ. ನಾನು ರಾಣಿ ಆದ್ರೆ ಕೊಡ್ತೇನೆ ಹೇಳಿದ್ದೆ. ರಾಣಿ ಆಜ್ಞೆ ಈಗ ಅದೆಲ್ಲ ನಂಗೆ ಗೊತ್ತಿಲ್ಲ. ಕೊಡ್ತಿ ಅಂತ ಹೇಳಿದ್ದೆ. ನನ್ನ ಊಹೆ ಸರಿಯಾಗಿದೆ. ಇವರನ್ನು ಭೀಷ್ಮ ಕಳುಹಿಸಲಿಲ್ಲ. ಛೀ, ನಿಮ್ಮ ಜನ್ಮಶೆ. ಇಬ್ಬರು ಕೇಳಿ ಬೇಗ ಇಲ್ಲಿಂದ ಹೊರ ನಡೆದರೆ ಸರಿ.
ಹೌದು ಅಂಬೆ, ನಮ್ಮ ಪ್ರಾರಬ್ಧ ಆ ಸಂದರ್ಭದಲ್ಲಿ ಅಂತಹ ಮಾತುಗಳನ್ನು ನಾನು ಆಡಬಾರದಿತ್ತಂಬೆ. ತಪ್ಪಾಯ್ತಂಬೆ, ತಪ್ಪಾಯ್ತು. ಬ್ರಾಹ್ಮಣರೇ, ನಾನು ನಿಮಗೆ ವಚನ ನೀಡಿದ್ದೆ ಅಲ್ವೇ? 1,00,000 ವರಹ ಕೊಡ್ತೇನೆ ಎಂಬುದಾಗಿ. ನನ್ನ ಬಳಿ ಹಣವಿಲ್ಲ ಸ್ವಾಮಿ. ಇದೇ ಹಣವೆಂದು ಇದು ಕಾಶಿ ದೇಶದ ಒಡವೆ ಸ್ವಾಮಿ. ಇದನ್ನು ಹಿಡಿದುಕೊಂಡು ನನ್ನ ವಚನವನ್ನು ಭ್ರಷ್ಟ ಮಾಡಬೇಡಿ ಸ್ವಾಮಿ. ಬೇಡ ಅಂಬೆ, ಬೇಡ. ಭೀಷ್ಮನ ಜೊತೆ ಇರುವ ನನಗೆ ದ್ರವ್ಯಕ್ಕೆ ಕೊರತೆ ಅಂಬೆ. ಏನೋ ಹಾದಿ ಸಾಗುವುದಕ್ಕಾಗಿ ತಮಾಷೆಗಾಗಿ ನುಡಿದೆ ಅಷ್ಟೇ. ಬೇಡ, ನನಗೆ ಬೇಡ ಅಂಬೆ. ಸ್ವಾಮಿ, ನಿಮ್ಗೆ ಇಲ್ಲ ಅಂತ ಕೊಡ್ತಾ ಇಲ್ಲ. ನೀವೇ ಹೇಳಿದ್ರಲ್ಲ ನನಗೆ 12 ಜನ ಮಕ್ಕಳು ಎಂಬುದಾಗಿ, ಅದರಲ್ಲಿ ಹೆಣ್ಣು ಮಕ್ಕಳು ಎಂಬುದಾಗಿ. ಈ ಚಿನ್ನವನ್ನು ದ್ಯೋತಕವಾಗಿ ಹಿಡಿದುಕೊಳ್ಳಿ ಸ್ವಾಮಿ. ಯಾವೊಬ್ಬಳು ಹೆಣ್ಣು ತನ್ನ ತಂದೆ ತಾಯಿಯನ್ನು ಧಿಕ್ಕರಿಸಿ ನಾನೇ ಹುಡುಕಿಕೊಳ್ಳುತ್ತೇನೆ ಎಂದು ಯಾರು ದೂರ ನಡೀತಾಳೋ ಅವಳಿಗೆ ಈ ಅಂಬೆಯ ಗತಿ ಆಗ್ತದೆ ಸ್ವಾಮಿ. ಅದಕ್ಕಾದ್ರೆ ಇದನ್ನು ಹಿಡ್ಕೊಳ್ಳಿ ಸ್ವಾಮಿ. ಅಂಬೆ, ಬ್ರಾಹ್ಮಣರೇ, ನೀನು ಕೊಡ್ತಾ ಇದ್ದಿ ಅಂತ ನಾನು ಸ್ವೀಕರಿಸ್ತಾ ಇಲ್ಲ. ಕಷ್ಟದ ಮಡುವಿನಲ್ಲಿ ಒದ್ದಾಡುವಂತ ಹೆಣ್ಣು ಮಗಳ ಸರವನ್ನು ಯಾಚಿಸುವಷ್ಟು ಸ್ವಾರ್ಥಿ ಅಲ್ಲ ನಾನು ಅಂಬೆ, ಸ್ವಾರ್ಥಿ ಅಲ್ಲ. ಆದರೆ ಓರ್ವ ಬ್ರಾಹ್ಮಣನ ಋಣಭಾರ ನಿನ್ನ ಮೇಲಿರೋದಿರಲಿ ಎಂಬ ಕಾರಣಕ್ಕಾಗಿ ಸ್ವೀಕರಿಸ್ತಾ ಇದ್ದೇನೆ ಅಂಬೆ, ಸ್ವೀಕರಿಸ್ತಾ ಇದ್ದೇನೆ. ಅಂಬೆ, ಬ್ರಾಹ್ಮಣರೇ, ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಾನಿನ್ನು ಹೊರಡುತ್ತೇನೆ ಅಂಬೆ, ನಾನಿನ್ನು ಹೊರಡುತ್ತೇನೆ. ಮರುಳೆ ನಾನಾಗಿರ್ಬೇ, ಮರುಳೆ ನಾನಾಗಿರ್ಬೇ. ಮದ್ಬಿದ ಪರಮ ಪಾದಗಿ ಯಾವ ತಂದೆ ತಾಯಿಯಾದ್ರೂ ದುಷ್ಟರಿರ್ತಾರೆ? ಇಲ್ಲ, ಅವನು ದುಷ್ಟನಲ್ಲ, ಅವನು ಪಾತಕಿ ಅಲ್ಲ. ಮೂರ್ಖನು ಅವನು ಹೇಗೆ ಮೂರ್ಖನಾಗ್ತಾನೆ? ಯಾವೊಬ್ಬನಾದರೂ ತಾನು ಮದುವೆಯಾಗುವ ಹೆಣ್ಣು ಇನ್ನೊಬ್ಬನ ಬಳಿ 3 ದಿವಸ ಇದ್ದು ಬರ್ತಾಳೆ ಅಂತ ಆದ್ರೆ ಅವನು ಸ್ವೀಕರಿಸ್ತಾನೆ ಹೇಳಿ? ಅವನು ಮಾಡಿದ್ದು ಎಲ್ಲಿ ತಪ್ಪು? ಅವತ್ತು ಕಾಶಿ ದೇಶದ ಸ್ವಯಂವರದಲ್ಲಿ ಕೊನೆಯ ಕ್ಷಣದವರೆಗೆ ಈ ಅಮ್ಮೆಗಾಗಿ ಅಲ್ವೇ ಆ ಭೀಷ್ಮನ ಬಳಿ ಅವನು ಸೆಣಸಾಡಿದ್ದು? ಅವನಲ್ಲ, ಅವನು ಮೂರ್ಖನಲ್ಲ. ಸುರನದಿ ಸುತ ಬುದ್ಧಿಹೀನನು, ಸುರನದಿ ಸುತ ಬುದ್ಧಿಹೀನನು. ಹದ್ದಿನಂತೆ ಬಂದು ಆ ದಿವಸ ನಮ್ಮನ್ನು ಕಾಶಿ ದೇಶದ ಸ್ವಯಂವರ ಮಂಟಪದಲ್ಲಿ ಏರಿರಿ ಅನ್ನೆಯ ರಥವ ಎಂದು ನುಡಿದೆಯಲ್ಲ. ಏ ಪಾತಕಿ, ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟೆಯಲ್ಲ. ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ, ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ. ಎನ್ನ ಸೃಜಿಸಿದ ಕೂತು ತಂಪು, ನೀನು ಸೃಷ್ಟಿ ಮಾಡಿದ ನಮಗೆ ಯಾಕೆ ಈ ಕಪ್ಪು? ಇಂಥ ಸ್ಥಿತಿಯನ್ನು ಯಾಕೆ ಅಂಬೆಗೆ ತಂದೆ? ಇಲ್ಲ 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 ಇಲ್ಲ, ಅವನು ಮಾಡಿದ್ದಲ್ಲ ಇದು.
ನನ್ನೊಂದಿಗೆ ಹುಟ್ಟಿದ ನನ್ನ ಸಹೋದರಿಯರು ಅವರಿಗೇನು ಆಗ್ಲೇ ಇಲ್ವಲ್ಲ? ಅವರು ಹಸ್ತಿನಾವತಿಯ ಸಾಮ್ರಾಜ್ಞಿ ಆಗಿದ್ದಾರೆ ಅಲ್ವಾ? ಇದು ನನ್ನ ಮರುಳಾಟಿಕೆಯೂ ಅಲ್ಲ, ಇದು ನನ್ನ ಅಪ್ಪ ಪಾತಕಿಯೂ ಅಲ್ಲ, ಸಾಲ್ವ ಮೂರ್ಖನೂ ಅಲ್ಲ. ಓ ಪರಬ್ರಹ್ಮ ವಿಶ್ವನಾಥ, ಇದರಳು ಮೂಲ ಕಾರಣ ಭೀಷ್ಮನೇ, ಸರ್ವ ಕಾರಣ ಮೂಲ ಭೀಷ್ಮನೇ, ಮೂಲ ಭೀಷ್ಮನೇ. ತೊರಳ ತರುವೇನೆಂದೇ ಹೋಗುವೆ ಅವನ ಯಾಕೆ ಮತ್ತೆ ಬಂದೆ ಇಲ್ಲಿ? ನಿನ್ನದು ಬ್ರಹ್ಮಚರ್ಯವು ಮತ್ತೊಂದು ನನಗೆ ತಿಳಿದಿಲ್ಲ. ಈಗ ಉಳಿದಿರುವುದು ಒಂದೇ, ಈ ಅಂಬೆಯನ್ನು ನೀನು ವಿವಾಹವಾಗುವುದು. ಅಂಬೆ, ಓ ನಿನ್ನದು ಮೂರ್ಖತನವಾಯಿತು. ಯಾಕೆ? ಅರ್ಜುನನನ್ನು ಯಾಕಾದರೂ ಪ್ರೀತಿಸಿದೋ ನನಗಂತೂ ತಿಳಿಯದು. ನಾನಂತೂ ಮದುವೆ ಆಗುವುದಿಲ್ಲ. ನನ್ನ ತಮ್ಮನಿಗಂತೂ ನೀನು ಯೋಗ್ಯಳೇ ಅಲ್ಲ. ಅಷ್ಟೇ ಅಲ್ಲ, ಹಸ್ತಿನಾವತಿಯಲ್ಲಿ ಯಾರು ನಿನ್ನನ್ನು ಮದುವೆ ಆಗುವುದಿಲ್ಲ. ನಡೆಯಲಿಂದ ದುಷ್ಟ, ಏನು ಹೇಳಿದೆ? ನನ್ನ ಬದುಕನ್ನು ಸರ್ವನಾಶ ಮಾಡಿಬಿಟ್ಟೆ ನಾಯಿ. ಏನು ಮಾಡುತ್ತೇನೆ ವಲ್ಲೆಯ? ಏನ್ ಮಾಡ್ತೀಯ? ಇರುವ ಪರಾಕ್ರಮಿಗಳನ್ನೆಲ್ಲ ಒಟ್ಟುಗೂಡಿಸ್ತೇನೆ. ಒಟ್ಟುಗೂಡಿಸು. ನಿನ್ನ ರುಂಡವನ್ನು ಚೆಂಡಾಡಿಸ್ತೇನೆ. ಅಲ್ಲದೆ ಹೋದ್ರೆ ಈ ಅಂಬೆ ಘೋರವಾದ ಅರಣ್ಯವನ್ನು ಸೇರ್ತೇನೆ. ಘೋರ ತಪಸ್ಸನ್ನು ಆಚರಿಸಿ ನಿನಗೆ ಶಾಪವನ್ನು ನೀಡ್ತೇನೆ. ನೋಡ್ತಾ ಇದ್ದೇನೆ. ಸಾವಿಗೆ ನಾರೆಗಾಲ. ನನಗೆ ಸವಾಲನ್ನು ಎಸೆದಿದ್ದಾಳೆ, ನಾನು ಕಾಯ್ತೇನೆ. ಪರಿಬಿಡುವುದು ಶತಸೂರ್ಯ ಮೋಸದೇವು ದೋಷದೇವು ಧರಿಸಿರುವ ಕೃಷ್ಣಾರ್ಜುನ ತೋಲುಮುಖದ ಬದುಕೆಯು. ಬಾರಿ ಭೂಮಂಡಲವನ್ನೆಲ್ಲ ಸುತ್ತಿ ದುಷ್ಟ ಕ್ಷತ್ರಿಯ ಕುಲವನ್ನೆಲ್ಲ ಸಂಹಾರ ಮಾಡಿದವ ನಾನು ಪರಶುರಾಮ. ಇಂದು ನನ್ನ ಶಿಷ್ಯನಾದ ಭೀಷ್ಮನನ್ನು ಅಂಬೆ ಪ್ರಕರಣದ ಸಲುವಾಗಿ ನಾನು ನಿಂತಿರುವ ಕುರುಕ್ಷೇತ್ರಕ್ಕೆ ಬರಲು ವಿಷಯ ಮುಟ್ಟಿಸಿದ್ದೇನೆ. ಆ ಭೀಷ್ಮನು ಅಂಬೆಯನ್ನು ವಿವಾಹವಾಗಬೇಕು, ಇಲ್ಲವೆಂದಾದರೆ ನನ್ನೊಡನೆ ಯುದ್ಧ ಮಾಡಬೇಕೆಂಬುದಾಗಿಯೂ ವಿಷಯವನ್ನು ಕಳುಹಿಸಿದ್ದೇನೆ. ಇರಲಿ, ಈಗ ಭೀಷ್ಮನ ನಿರೀಕ್ಷೆಯಲ್ಲಿದ್ದೇನೆ. ನೋಡೋಣ. ಪರಮ ಋಷಿ ಮಂಡಲದ ಮಧ್ಯದಿ, ಪರಮ ಋಷಿ ಮಂಡಲದ ಮಧ್ಯದಿ ಮೆರವ ಯಜ್ಞೇಶ್ವರನ ಪ್ರಭೆಯಲಿ, ಮೆರವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ, ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತಲ ಭಿನಮಿಸಿ ಭೀಷ್ಮನೋ ಚರಣ ಪ್ರಕ್ಷಾಳನವಗೈಯುತ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳ ತಾನಿತೋ ಆ ಪರಶುರಾಮರಿಗೆ ನಮೋ ನಮಃ. ನಿನ್ನ ಗುರುಭಕ್ತಿಗೆ ಮೆಚ್ಚಿದೆ, ನಿನಗೆ ಶುಭವಾಗಲಿ. ಆದರೆ ಏ ಭೀಷ್ಮ, ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ನೀನೀಗ, ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ನೀನೀಗ ಮತ್ತಗಾಶಿನಿಗಂಬೆ ಅನ್ಯ ಪುರುಷನೊಡು, ಮತ್ತಗಾಶಿನಿಗಂಬೆ ಅನ್ಯ ಪುರುಷನೊಳು ಚಿತ್ತವಿಟ್ಟಳ ತಂದು ತೊರೆದ ಕಾರಣವೇನು, ಚಿತ್ತವಿಟ್ಟಳ ತಂದು ತೊರೆದ ಕಾರಣವೇನು,
ಮತ್ತವಳ ನೀ ಬಿಟ್ಟರ್ಯಾರು ವರಿಸುವರು ಮತ್ತವಳ ನೀ ಬಿಟ್ಟರ್ಯಾರು ವರಿಸುವರು ಓ ಭೀಷ್ಮ ಗುರುಗಳೇ, ನ್ಯಾಯ ನೀತಿ ಧರ್ಮವನ್ನ ಅರಿತ ಶಿಷ್ಟಾಚಾರ ಸಂಪನ್ನನಾದ ನೀನು ಹೀಗೆ ಮಾಡಬಹುದೇ? ಏನಾಯ್ತು ಗುರುಗಳೇ? ಕಾಶಿ ದೇಶದ ಸ್ವಯಂವರಕ್ಕೆ ಹೋದೆಯಾ? ಹೌದು. ತರುಣಿಯರನ್ನು ಕರೆತಂದೆಯಾ? ಹೌದು, ಕರೆ ತಂದಿದ್ದೆ. ಬಣದಂತೆ ಅವರನ್ನು ಮದುವೆಯಾದೆಯಾ? ಇಬ್ಬರು ತರುಣಿಯನ್ನು ತಮ್ಮನಾದ ವಿಚಿತ್ರ ವೀರನಿಗೆ ಮದುವೆಯನ್ನು ಮಾಡಿಸಿದ್ದೇನೆ. ಒಬ್ಬಳನ್ನು ಬಿಟ್ಟಿದ್ದೇನೆ. ಇದು ನ್ಯಾಯವೇ? ಗುರುಗಳೇ, ನಾನಂತೂ ಮದುವೆ ಆಗುವನಲ್ಲ. ಅಷ್ಟೇ ಅಲ್ಲ, ಅಂಬೆ ಸಾಲುವನಿಗೆ ಮೋಹಿತಳಾದ ವಿಷಯ ನಂತರ ತಿಳಿದದ್ದು. ಹಾಗಾಗಿ ಇದರಲ್ಲಿ ನನ್ನ ತಪ್ಪೇನಿಲ್ಲ ಗುರುಗಳೇ. ಭೀಷ್ಮ, ಬಣದಂತೆ ಕರೆತಂದವರನ್ನು ಮದುವೆಯಾಗಬೇಕಲ್ಲವೇ? ಹೌದು. ಇದು ನಿಯಮವಲ್ಲವೇ? ಹಾಗಾದರೆ ಅಂಬೆಯನ್ನು ನೀನೇ ಮದುವೆ ಆಗಬೇಕು. ನಾನು ಮದುವೆ ಆಗುವುದಿಲ್ಲ ಗುರುಗಳೇ. ನನ್ನ ಮಾತನ್ನು ಧಿಕ್ಕರಿಸುವಷ್ಟು ಸೊಕ್ಕೆ ನಿನಗೆ? ಹಾ, ಇರಲಿ. ಇನ್ನು ನಿನ್ನಲ್ಲಿ ಮಾತನಾಡಿ ಪ್ರಯೋಜನವಿಲ್ಲ. ಬಾ ಮುಂದೆ, ಬಾ ಯುದ್ಧಕ್ಕೆ. ನಿಮ್ಮೊಡನೆ ಯುದ್ಧೋ? ಗುರುವನಿನ್ನೋಳು ಸಮರಾಗೈವೆನು ಗುರುವನಿನ್ನೋಳು ಸಮರಾಗೈವೆನು ಗುರುವನಿನ್ನೋಳು ಸಮರಾಗೈವೆನು ಸಮರಾಗೈವೆನು ಹರಸುವುದು ಜಯವಾಗುವಂದದಿ ಹರಸುವುದು ಜಯವಾಗುವಂದದಿ ಪರಮ ಕರುಣ ಸಿಂಧು ಪರಮ ಕರುಣಾ ಸಿಂಧು ಎನ್ನುದ ಚರಣ ಕ್ಯಾರಾಗಿ ಪರಮ ಕರುಣಾ ಸಿಂಧು ಎನ್ನುದ ಚರಣ ಕ್ಯಾರಾಗಿ ಗುರುಗಳೇ, ಇದನ್ನು ನಿಮ್ಮ ಆಹ್ವಾನದ ಬದಲು ಆಜ್ಞೆಯೆಂದೇ ತಿಳಿಯುತ್ತೇನೆ. ನಿಮ್ಮ ಶಿಷ್ಯನಿಗೆ ಈ ಯುದ್ಧದಲ್ಲಿ ವಿಜಯವಾಗಲೆಂದು ಆಶೀರ್ವಾದಿಸಬೇಕು. ಧರ್ಮಕ್ಕೆ ಜಯವಾಗಲಿ ಬಿಡು. ಬಾ ಯುದ್ಧಕ್ಕೆ. ಪರಶುರಾಮರೇ, ನೀವು ಭೀಷ್ಮನ ಬಳಿ ಹಲವು ಬಾರಿ ಯುದ್ಧ ಮಾಡಿದರು. ಭೀಷ್ಮ ಸೋಲುವವನಲ್ಲ, ಭೀಷ್ಮ ಸೋಲುವವನಲ್ಲ, ಭೀಷ್ಮ ಸೋಲುವವನಲ್ಲ. ಆಹಾ, ಅಂಬರವಾಣಿ, ಈ ಭೀಷ್ಮನನ್ನು ನನ್ನಿಂದ ಸೋಲಿಸಲಾಗದು ಎಂದು ಅಂಬರವಾಣಿ ಆಯಿತಲ್ಲ. ಹಾಗಾದರೆ ಭೀಷ್ಮನ ದಾರಿಯು ಧರ್ಮಸಮ್ಮತವಾಗಿದೆ ಎಂದಾಯಿತು. ಓ ಭೀಷ್ಮ, ಗುರುಗಳೇ, ನಿನಗೆ ದೈವದ ರಕ್ಷಣೆ ಇದೆ. ಓಹೋ, ಹಾಗಾಗಿ ನಾನು ಇನ್ನು ನಿನ್ನನ್ನು ಆಕ್ಷೇಪಿಸಲಾರೆ. ಆಗಲಿ. ನಿನಗೆ ಶುಭವಾಗಲಿ. ನಾನಿನ್ನು ಬದರಿಕಾಶ್ರಮಕ್ಕೆ ತೆರಳುತ್ತೇನೆ. ನಮೋ ನಮಃ. ಬಿಡುಗಡುವಲ್ಲದೆಲ್ಲರ ಸಮರವೇ ಬಿಡುಗಡುವಲ್ಲದೆಲ್ಲರ ಸಮರನಿ ಕೊಡುವಳು ಸಂಜನವ ಕೊಡುವಳು ಸಂಜನವ ಬಾ, ಕ್ಷಾತ್ರಿಯಾಣಿಯು ನಾನು ಧನುರ್ಧಾರಿಯಾಗಿ ಬಂದಿದ್ದೇನೆ. ಬಾ, ನನ್ನ ಬಳಿ ಯುದ್ಧ ಮಾಡು. ಸ್ತ್ರೀಯಾದ ನಿನ್ನೊಡನಿದ್ದು ಛೀ! ತೊತ್ತಿದಲ್ಲವೋ ತಪ್ಪಿದಲ್ಲವೋ? ತೊತ್ತಿದಲ್ಲವೋ ಹೆಣ್ಣು ಜನ್ಮವು ಹೊತ್ತು ಸಾಗಿಸಿ ತಮ್ಮಗೆ
ಸಂಬಂಧವೆಂದರೆ ಏನೆಂದು ತಿಳಿದಿದ್ದಿ ಭೀಷ್ಮ? ಹೋಗಾಚೆ. ಕಂಡವರಿಗೆ ಬಂದು ಮದುವೆಯನ್ನು ಮಾಡಲು ನೀನು ಮಾಡಿದ ಕಾರ್ಯ ಹೇಗುಂಟು ಬಲ್ಲೆಯ? ಬ್ರಾಹ್ಮಣನೋರ್ವ ಪೂಜೆಗೆಂದು ಹರಿವಾಣದಲ್ಲಿ ಕೆಂಪು ದಾಸವಾಳವನ್ನು ಹಿಡಿದು ಹೋಗುತ್ತಿರುವಾಗ ಮಾಂಸಭ್ರಾಂತಿಯಾದ ನಾಯಿಯೊಂದು ಆ ಹೂವಿಗೆ ಬಾಯನ್ನಿಕ್ಕುತ್ತದೆ. ಅತ್ತ ಕೆಳಗೆ ಬಿದ್ದ ಹೂ ಇತ್ತ ದೇವರ ಪೂಜೆಗೂ ಸಲ್ಲ, ಅತ್ತ ನಾಯಿಗೆ ಆಹಾರವೂ ಅಲ್ಲ. ಅತ್ತ ಸ್ಥಿತಿ ಆಗಿಸ್ತೆ, ಅಂತ ಸ್ಥಿತಿ ಆಗಿಸ್ತೆ ಎಂಬೇರು. ಏನು ಹೇಳಿದೆ? ಹೆಣ್ಣಿನ ಬಳಿ ಯುದ್ಧ ಮಾಡುವುದಿಲ್ಲ, ನಿನ್ನನ್ನು ಸೋಲಿಸುವ ಗಂಡು ಹುಟ್ಟಿಲ್ಲವೆಂದು ಹೇಳಿದೆಯಲ್ಲ? ಹುಟ್ಟುವುದಿಲ್ಲ. ಏ ಭೀಷ್ಮ, ನಾನು ಏನು ಮಾಡುವೆ ಬಲ್ಲೆಯ? ಏನು? ರಕ್ತದ ಲಿಪಿಯಲ್ಲಿ ಬರೆದಿಡು ಭೀಷ್ಮ. ಮನುಷ್ಯನೋರ್ವ ಆಸೆಯನ್ನು ಇತ್ತು ಸತ್ತನಂತಾದ್ರೆ ಅದು ಅವನ ಪೂರ್ವ ಜನ್ಮಕ್ಕೆ ಕಾರಣವಾಗ್ತದೆ, ಪುನರ್ಜನ್ಮಕ್ಕೆ ಕಾರಣವಾಗ್ತದೆ. ಈ ಅಂಬೆಗೆ ಇನ್ನು ಯಾವ ಆಸೆ ಇಲ್ಲ. ಇನ್ನು ಆಸೆ ಇರುವುದೇ ಒಂದೇ, ಏನು? ಹಗೆಯಾದ ನಿನ್ನ ಹೊಗೆಯನ್ನು ಕಾಣುವುದು ಭೀಷ್ಮ. ಅದಕ್ಕಾಗಿ ಏನು ಮಾಡುವೆ ಬಲ್ಲೆಯ? ಇನ್ನೊಂದು ಜನ್ಮವನ್ನು, ಪುನರ್ಜನ್ಮವನ್ನು ಪಡೆಯುತ್ತೇವೆ. ಏನು ಹೇಳಿದೆ? ನೀನು ಹೆಣ್ಣಿನ ಬಳಿ ಯುದ್ಧ ಮಾಡುವುದಿಲ್ಲವೆಂದು ಅಲ್ಲ, ಮಾಡುವುದಿಲ್ಲ. ಗಂಡಸು ನಿನ್ನನ್ನು ಸೋಲಿಸುವುದಿಲ್ಲವೆಂದು ಅಲ್ಲ. ಸಾಧ್ಯವೂ ಇಲ್ಲ. ಬರುತ್ತೇನೆ ಹೇಗೆ ಬಲ್ಲೆಯ? ಹೇಗೆ? ಹೆಣ್ಣು ಅಲ್ಲದ ಗಂಡು ಅಲ್ಲದ, ಅಥವಾ ಹೆಣ್ಣಾಗಿಯೋ ಗಂಡಾಗಿಯೋ ವ್ಯಕ್ತಿಯಾಗಿಯೋ ಶಕ್ತಿಯಾಗಿಯೋ ಬರುತ್ತೇನೆ. ನಿನ್ನ ಸಾವಿಗೆ ನಾನೇ ಕಾರಣ ಆಗ್ತೇನೆ ಭೀಷ್ಮ, ನಾನೇ ಕಾರಣ ಆಗ್ತೇನೆ ಭೀಷ್ಮ. ಯಾವ ವಂಶದ ಉಳಿವಿಗಾಗಿ ನೀನು ಇಷ್ಟು ಸಾಹಸ ಪಡೆದೆಯೋ, ಇಷ್ಟು ಪ್ರತಿಜ್ಞೆಯನ್ನು ಮಾಡಿದೆಯೋ, ಆ ವಂಶ ನಿನ್ನ ಕಣ್ಣೆದುರಲ್ಲೇ ಸರ್ವನಾಶವಾಗಿ ಹೋಗಿ, ಸರ್ವನಾಶವಾಗಿ ಹೋಗಿ. ನಿನ್ನ ಎದುರೇ ನಿನ್ನ ವಂಶದ ಮಕ್ಕಳು ಹೊಡೆದಾಡಿಕೊಂಡು ಸಾಯಲಿ ಭೀಷ್ಮ, ಸಾಯಲಿ, ಸಾಯಲಿ ಭೀಷ್ಮ, ಸಾಯಲಿ. ಈ ಅಂಬೆಗೆ ಇನ್ನು ಯಾವುದು ಬೇಕು? ಎಲ್ಲವೂ ಈ ಅಂಬೆಗೆ ಇನ್ನು ಯಾವುದು? ಮದುವೆ ಬೇಡ, ಮಕ್ಕಳು ಬೇಡ, ಎಲ್ಲವನ್ನು ಬಿಟ್ಟಾಗಿದೆ. ಹೂವಲ್ಲಿ ಕಾಣುತ್ತಿದೆ, ಅಗ್ನಿಯ ಜ್ವಾಲೆ ಉರಿಯುತ್ತಾ ಇದೆ. ಹೋಗ್ತೇನೆ, ಹೋಗ್ತೇನೆ, ಬಿದ್ದು ಸಾಯ್ತೇನೆ. ಅಯ್ಯೋ, ಉರಿಯುತ್ತಿದೆ, ಉರಿಯುತ್ತಿದೆ ಭೀಷ್ಮ. ನಗೆಯಾಡು ಭೀಷ್ಮ, ನಗೆಯಾಡು ಭೀಷ್ಮ. ಉರಿಯುತ್ತಿರುವ ಬೆಂಕಿಯಲ್ಲಿ ಈ ನನ್ನ ಬಲಗಾಲನ್ನು ಇರಿಸಿದ್ದೇನೆ ಭೀಷ್ಮ. ಯಾವ ಬಲಗಾಲಿನಲ್ಲಿ ಚಂದ್ರವಂಶದ ಸೇರಕ್ಕಿಯನ್ನು ಒದ್ದು ನಾನು ಬರಬೇಕಿತ್ತೋ ಅದನ್ನಿವತ್ತು ಬೆಂಕಿಯಲ್ಲಿ ಉರಿಸಿದ್ದೇನೆ ಭೀಷ್ಮ. ನಿನ್ನ ಮನೆಯನ್ನು ಬೆಂಕಿಯಲ್ಲಿ ಹುಟ್ಟಿದವಳೇ ಪ್ರವೇಶ ಮಾಡಲಿ ಭೀಷ್ಮ. ಭೀಷ್ಮ. ಮೇಲೆದ್ದಂತಹ ಬೆಂಕಿ ನನ್ನ ಈ ತೊಡೆಯನ್ನು ಸುಡುತ್ತಾ ಇದೆ. ಅಯ್ಯೋ, ಈ ಅಂಬೆಯ ಬದುಕು. ಯಾವ ಮಕ್ಕಳನ್ನು ಪಡೆದು ಈ ತೊಡೆಯಲ್ಲಿ ಕುಳ್ಳಿರಿಸಿ ನಲ್ಲೆಗರಿಯಬೇಕಿತ್ತೋ, ಹಾಲುಣಿಸಬೇಕಿತ್ತೋ, ಈ ಬೆಂಕಿಯಲ್ಲಿ ಕರಗ್ತಾ ಇದೆ ಭೀಷ್ಮ. ಭೀಷ್ಮ, ನಿನ್ನ ಮನೆಯಲ್ಲಿ ಹುಟ್ಟಿದ ಒಂದು ಕೂಸು ತೊಡೆ ಮುರಿದು ಸಾಯಲಿ ಭೀಷ್ಮ, ಸಾಯಲಿ. ಮೇಲೆದ್ದಂತಹ ಬೆಂಕಿ ನನ್ನ ಶರದನ್ನು ಸುಡುತ್ತಾ ಇದೆ ಭೀಷ್ಮ, ಭೀಷ್ಮ. ಚಂದ್ರವಂಶವನ್ನು ಸೇರಿದ ಸೊಸೆಗೆ ಸೆರಗಿನ ರಕ್ಷಣೆ ಸಿಗದೆ ಹೋಗಲಿ ಭೀಷ್ಮ. ಮೇಲೆದ್ದಂತಹ ಬೆಂಕಿ ನನ್ನ ಈ ಉದರವನ್ನು ಸುಡುತ್ತಾ ಇದೆ. ಅಯ್ಯೋ, ಯಾವ ಉದರದಲ್ಲಿ 9 ತಿಂಗಳು ಹೊತ್ತು ಒಂದು ಮಗುವನ್ನು ಪಾಲನೆ ಮಾಡಬೇಕಿತ್ತೋ, ಎಲ್ಲ ಆಸೆಯನ್ನು ನುಚ್ಚು ನೂರು ಮಾಡಿಬಿಟ್ಟೆ ಭೀಷ್ಮ, ಭೀಷ್ಮ. ನಗೆಯಾಡು ಭೀಷ್ಮ, ಭೀಷ್ಮ. ನಿನ್ನ ನಿನ್ನ ಮನೆಯನ್ನು ಸೇರಿದ ಸೊಸೆಗೆ ಪೂರ್ಣತನದ ಮುತ್ತ
ದೈವ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಅಯ್ಯೋ ಭೀಷ್ಮ, ಭೀಷ್ಮ, ಮೇಲೆದ್ದಂಥ ವ್ಯಕ್ತಿ ನನ್ನ ಈ ಕೂದಲನ್ನು ಸುಡುತ್ತಾ ಇದೆ. ಕೂದಲು ಸುಡುವ ಕಮಟು ವಾಸನೆ ನನ್ನ ಮೂಗಿಗೆ ಬಡಿತಾ ಇದೆ. ಭೀಷ್ಮ, ಯಾವನ್ ಸೊಸೆಯು ನಿನ್ನ ಮನೆಗೆ ಪ್ರವೇಶಿಸ್ತಾಳೋ ಅವಳಿಗೆ ಮುಡಿ ಕಟ್ಟುವ ಭಾಗ್ಯ ಸಿಗದೆ ಹೋಗ್ಲಿ ಭೀಷ್ಮ. ಮೇಲೆದ್ದಂತಹ ವ್ಯಕ್ತಿ ಈ ನನ್ನ ಕಣ್ಣನ್ನು ಸುಡುತ್ತಾ ಇದೆ ಭೀಷ್ಮ. ಚಿತ್ರ ವಿಚಿತ್ರವಾದ ಕನಸುಗಳನ್ನು ಕಂಡ ಕಣ್ಣುಗಳು ಇನ್ನು ಬೆಂಕಿಗಾಹುತಿ ಆಗ್ತಾ ಇದೆ. ನಿನ್ನ ಮನೆಯಲ್ಲಿ ಏಯ್! ಕುರುಡನಾಗಿ ಹುಟ್ಟಲಿ ಭೀಷ್ಮ, ಹಾಗೆ ನೋಡು ತರುಣಿ ಭಸ್ಮೀಭೂತವಾಗಲು ಭೀಷ್ಮನು ಕರಗಿದನ್ನಾಯ ಮನದಿ ಹೊರರೆ ಶ್ರೀ ಹತ್ಯವಾಯಿತು ಮನದಲ್ಲಿ ಮನಗಿದ ಭೀಷ್ಮ. ಅಯ್ಯೋ ದುರ್ವಿಧಿಯೇ, ನೋಡು ನೋಡುತ್ತಿದ್ದಂತೆ ಅಂಬೆಯ ಕತೆ ಹೀಗಾಯ್ತಲ್ಲ. ಯಾವ ವಂಶಕ್ಕಾಗಿ ನಾನು ಈ ಪರಂಪರೆಯನ್ನು ಕಾಪಾಡುತ್ತಾ ಬಂದಿದ್ದನೋ ಅವೆಲ್ಲವನ್ನು ಒಂದೇ ಕ್ಷಣದಲ್ಲಿ ಹಾಳು ಮಾಡಿಬಿಟ್ಟಳಲ್ಲ. ಅಯ್ಯೋ ದುರ್ವಿಧಿಯೇ, ಇಚ್ಛಾಮರಣಿಯಾದ ಈ ಭೀಷ್ಮನಿಗೂ ಮಾರಿಯಾಗಿ ಬರುತ್ತೇನೆಂದು ಹೇಳಿದ್ದಾಳಲ್ಲ. ಕಾಯ್ತಾ ಇರ್ತೇನೆ. ನನ್ನಿಂದ ಇನ್ನಂತೂ ಇನ್ನು ರಕ್ಷಿಸಲು ಸಾಧ್ಯವಿಲ್ಲ. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ, ಕಾಲಾಯ ಕುಮುದದಳಲೋ ಜನಿಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲಗಾತ್ರಿ ಚರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಹರಿಯ ವಾಹನ ವೇದ ಮೂಕಾಂಬೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದಾರ ವೆಂಕಟನಾಯಕ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ನಾರದ ಸನ್ನುತ ನಮೋ ನಮೋ, ತಾತಯ್ಯದ್ದಾದ್ರಿಂದದ್ದಾಂ. To extend a warm gratitude to the management of Munyal Group of Institution, Principal Dr. Satyanarayan Bhatt sir, UG and PG Dean, all the teaching staffs, UG and PG students for their unwavering support to make this College Day 2024 a grand success. So now it's time to put a full stop to all our events. Let's give ourselves a huge round of applause for making this annual day a grand success. Thank you everyone, and we look forward to seeing you again soon. Have a wonderful evening. Nidhi Gayers. I, Ritika Joy. And I, Pooja Shetty. I, Akhila. I, Bhumika Hiremath. Signing off.